ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬರ್ದಂಗೆ ತುಂಬ ಖುಷಿ ಆಗೋದು. ಬಟ್ ಈ ಸಲ ಬಂದಾಗ ತುಂಬ ಬೇಜಾರೈತೆ. ಯಾಕೆ ಅಂತಂದರೆ ಎಲ್ಲಿ ಕಾಲು ಇಡೋಕೋರು ಅಲ್ಲೆಲ್ಲ ಬರೀ ಪ್ಲಾಸ್ಟಿಕ್ಕೇ ಬಿಸಾಡಿಬಿಟ್ಟಿದ್ದಾರೆ. ಟೂರಿಸಮ್ ಪ್ಲೇಸು, ಹೆರಿಟೇಜ್ ಪ್ಲೇಸ್, ಅಲ್ಲಿ ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ಕು. ನಾವು ಎಷ್ಟು ಖುಷಿ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ನಮ್ಮ ಮರ್ಯಾದೆ ಕಳಿಯೋಕ್ಕೆ ಅಂತಲೇ ನಮ್ಮ ಜನ ಹೀಗೆ ಮಾಡ್ತಾರೆ. ನಮ್ಮ ದೇಶದವ್ರಿಗೆ ಸಿವಿಕ್ ಸೆನ್ಸ್ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ರೀಸನ್ಗೆ. ಹೆಂಗೆ ಗೊತ್ತಾಗುತ್ತೆ ಬೇರೆ ದೇಶದವ್ರಿಗೆ ನಮಗೆ ಸಿವಿಕ್ ಸೆನ್ಸ್ ಇಲ್ಲ ಅಂದರೆ, ಟೂರಿಸ್ಟ್ ಪ್ಲೇಸ್ಗಳಲ್ಲೇ ನಾವು ಈ ಥರ ಮಾಡೋದ್ರಿಂದ ಅವ್ರು ಬಂದು ನೋಡಿ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕ್ತಾರೆ. ಜಪಾನ್ ಅವರಂತೂ ನಮ್ಮನ್ನು ಹತ್ರನೂ ಸೇರಿಸಲ್ಲ. ಇದನ್ನೆಲ್ಲ ಯಾರು ಬಂದು ಕ್ಲೀನ್ ಮಾಡ್ತಾರೆ? ನಾವು 1 ನಿಮಿಷ 10 ನಿಮಿಷ ಖಾಲಿ ಇರೋ ಬಾಟ್ಲನ್ನ ಕೈಯಲ್ಲಿ ಇಟ್ಕೊಂಡು ಮನೆಗೆ ಹೋಗೋವರೆಗೂ ಅಟ್ಲೀಸ್ಟ್ ಒಂದು ಡಸ್ಟ್ಬಿನ್ ಸಿಗೋವರೆಗುನಾದ್ರೂ ಅದನ್ನು ಕೈಲಿ ಇಟ್ಕೊಳಕ್ಕಾಗ್ತಾಯಿಲ್ಲ. ಮನೆಗೆ ಹೋಗೋವರೆಗೂ ಬಿಟ್ಬಿಡಿ, ದೂರದ ಮಾತದು. ಡಸ್ಟ್ಬಿನ್ ಸಿಗೋವರೆಗುನಾದ್ರೂ ಅದನ್ನು ಕೈಲಿ ಇಟ್ಕೊಳಕ್ಕಾಗ್ತಾಯಿಲ್ಲ, ಅಲ್ಲೇ ತಿಂದು ಬಿಸಾಕೋದು. ಇನ್ನು ಏನು ಸಿವಿಕ್ ಸೆನ್ಸ್ ಇದೆ ಅಂತ ನಮ್ಮ ಜನಕ್ಕೆ ಇದನ್ನು ಯಾರು ಬಂದು ಪಾಠ ಮಾಡ್ತಾರೆ? ಸ್ಕೂಲಲ್ಲಿ ಹೇಳ್ಕೊಡ್ಬೇಕಾ? ಇಷ್ಟೊಂದು ಕ್ರೌಡ್ ಫುಟ್ಫಾಲ್ ಇರೋ ಪ್ಲೇಸ್ಗೆ ಟೈಮ್ಲಿ ಕ್ಲೀನಿಂಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಮ ಪುರಸಭೆಯವ್ರಿಗೂ ಇಲ್ಲ. ಬೆಟ್ಟದ ಮೇಲೆ 50 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಅಂತ ಸ್ಪೆಷಲ್ ಎಂಟ್ರೆನ್ಸ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಅದಲ್ಲದೆ ಕಾಣಿಕೆ ಉಂಡಿ ಬೇರೆ ದುಡ್ಡು. ಇವನ್ನೆಲ್ಲ ಧಾರ್ಮಿಕ ದತ್ತಿ ಇಲಾಖೆ ಎಲ್ಲೆಲ್ಲಿ ಖರ್ಚು ಮಾಡ್ತಾರೆ ಲೆಕ್ಕ ನಮಗೂ ಗೊತ್ತಿಲ್ಲ. ಜೊತೆಗೆ ಖರ್ಚು ಮಾಡೋದ್ರ ಜೊತೆಗೆ ಇದಕ್ಕೊಂಚೂರು ಸ್ವಚ್ಛತಾ ಕಾರ್ಯಕ್ರಮಗಳಿಗೂ ಉಪಯೋಗಿಸಿದ್ರೆ ತುಂಬ ಉಪಯೋಗ ಆಗುತ್ತೆ. ನಮ್ಮ ಮರ್ಯಾದೆ ಉಳಿಸೋಕ್ಕೋಸ್ಕರನಾದ್ರೂ ಉಪಯೋಗಿಸ್ಲಿ ಅಂತ. ದಯವಿಟ್ಟು ಸಿವಿಕ್ ಸೆನ್ಸ್ ಒಂಚೂರು ಅಡಾಪ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇಟ್ಸ್ ಮೈ ರಿಕ್ವೆಸ್ಟ್.